ಧರ್ಮಸ್ಥಳದ 13ನೇ ಪಾಯಿಂಟ್ನಲ್ಲಿ GPR ಡೆಮೋ. ಧರ್ಮಸ್ಥಳದ 13ನೇ ಪಾಯಿಂಟ್ ಇದೆಯಲ್ಲ, ಇದು ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಇಲ್ಲಿ ಶೋಧ ಕಾರ್ಯವನ್ನ ಮಾಡೋದಕ್ಕೆ SIT ಅಧಿಕಾರಿಗಳು ಈಗಾಗಲೇ GPR ಮೊರೆ ಹೋಗಿದ್ದಾರೆ. ಧರ್ಮಸ್ಥಳದ 13ನೇ ಪಾಯಿಂಟ್ನಲ್ಲಿ GPR ಡೆಮೋ. ಏನ್ ಸಿಗುತ್ತೆ ಈ ಪಾಯಿಂಟ್ನಲ್ಲಿ ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಯಾಕಂದ್ರೆ ಇಲ್ಲಿ ಹೆಚ್ಚಿನ ಶವಗಳನ್ನ ಹೊತ್ತಿದ್ದಾಗಿ ದೂರುದಾರ ಹೇಳಿದ್ದಾನೆ. ಈಗಾಗಲೇ ನಡೆಸಿದಂತಹ ಎಲ್ಲ ಪಾಯಿಂಟ್ಗಳೆಲ್ಲ ಶೋಧ ಕಾರ್ಯ ಇದೆಯಲ್ಲ, ಇಲ್ಲಿ 2 ಪಾಯಿಂಟ್ನಲ್ಲಿ ಬಿಟ್ಟು ಬೇರೆ ಯಾವ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಅವಶೇಷ ಪತ್ತೆಯಾಗಿಲ್ಲ, ಕಳೆಬರ ಸಿಕ್ಕಿಲ್ಲ. 13ನೇ ಪಾಯಿಂಟ್ನಲ್ಲೇನಾದ್ರೂ ಈತ ಹೇಳಿದಂತೆ ಅಸ್ಥಿಪಂಜರ ಪತ್ತೆಯಾಗುತ್ತಾ? ಡ್ರೋನ್ ಮೌಂಟೆಡ್ GPR ಡೆಮೋ ನಡೆಸ್ತಾ ಇದ್ದಾರೆ SIT ಅಧಿಕಾರಿಗಳು. ಈ GPR ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಳ್ಳುವ ಮೂಲಕ ಅಲ್ಲಿರುವಂತಹ ಕಳೆಬರ ಪತ್ತೆ ಹಚ್ಚುವಂತಹ ಕೆಲಸ. ಈ ಪಾಯಿಂಟ್ಗೆ ಯಾಕೆ GPR ಬಳಕೆಗೆ ಮೊರೆ ಹೋಗಿದ್ದು ಅಂದ್ರೆ, ಈ ಒಂದು ಪಾಯಿಂಟ್ನಲ್ಲಿ ಸವಾಲಿದೆ SIT ಅಧಿಕಾರಿಗಳಿಗೆ. ಹತ್ತಿರದಲ್ಲೇ ಕಿಂಡಿ ಅಣೆಕಟ್ಟಿದೆ, ಜೊತೆಗೆ ವಿದ್ಯುತ್ ಕಂಬಗಳಿವೆ. ಈ ಎಲ್ಲ ಕಾರಣಗಳಿಂದಾಗಿ ಶೋಧ ಕಾರ್ಯಕ್ಕೆ ಮ್ಯಾನ್ ಪವರ್ ಅನ್ನ ಬಳಸಿ ಶೋಧ ಕಾರ್ಯವನ್ನ ಮಾಡೋದಕ್ಕೆ ಅಥವಾ ಅಗೆಯೋದಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ GPR ಅನ್ನ ಬಳಸಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಡ್ರೋನ್ಗೆ GPR ಅನ್ನ ಅಳವಡಿಸಿ ಶೋಧವನ್ನ ಮಾಡಲಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಈಗಾಗಲೇ ನಾಕಾಬಂದಿಯನ್ನ ವಿಧಿಸಲಾಗಿದೆ ಸುತ್ತಮುತ್ತ. ಈ ಒಂದು ಪಾಯಿಂಟ್ನಲ್ಲಿ GPR ಡೆಮೋ ಕೂಡ ಶುರುವಾಗಿದೆ SIT ಅಧಿಕಾರಿಗಳಿಂದ. ದೂರುದಾರ ಹೇಳಿದಂತಹ ಯಾವುದೇ ಸ್ಪಾಟ್ ಆದರೂ ಪರವಾಗಿಲ್ಲ, ನಾವು ಶೋಧ ಕಾರ್ಯವನ್ನು ಮಾಡ್ತೀವಿ ಅಂತ SIT ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಇಲ್ಲಿ ಮಳೆ ಬಿದ್ದು ನೆಲ ಒದ್ದೆ ಆಗಿರುವುದರಿಂದ ಈ GPR ಎಷ್ಟರ ಮಟ್ಟಿಗೆ ಈ ಭೂಮಿಯ ಆಳದಲ್ಲಿರುವಂತಹ ಅಸ್ಥಿಪಂಜರ ಅಥವಾ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಸಹಕಾರಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, 13ನೇ ಪಾಯಿಂಟ್ನಲ್ಲಿ GPR ಡೆಮೋ ಶುರುವಾಗಿದೆ. ಹೇಗೆ ನಡೀತಾ ಇದೆ SIT ಅಧಿಕಾರಿಗಳಿಂದ ಕಾರ್ಯಾಚರಣೆ ಅಂತ ಇವತ್ತು ಇಡೀ ದಿನ ಹೇಗಿರುತ್ತೆ ಈ ಕಾರ್ಯಾಚರಣೆಯ ಸ್ವರೂಪ ಪೃಥ್ವಿ? ಮಧುಶ್ರೀ, ಸದ್ಯಕ್ಕೆ ಈ ಡೆಮೋ ಕಾರ್ಯಾಚರಣೆ ಮುಕ್ತಾಯ ಆಗಿರುವಂಥದ್ದು. ಅಂದರೆ ಆರಂಭಿಕ ಹಂತದಲ್ಲಿ ಏನು ಇಲ್ಲಿಗೆ ಆ ಒಂದು ಡ್ರೋನ್ ಮೌಂಟೆಡ್ ಡ್ರೋನ್ GPRನ ತಗೊಂಡ್ಕೊಂಡು ಬಂದಿದ್ರು. ಪಾಯಿಂಟ್ ನಂಬರ್ 13ರಲ್ಲಿ ಈಗ ಒಂದು ಏನು ಆ ಡೆಮೋ ಕಾರ್ಯಾಚರಣೆಯನ್ನು ಈಗ ಕಂಪ್ಲೀಟ್ ಮಾಡಿರುವಂಥದ್ದು. ಅಂದರೆ ಈಗ ಒರಿಜಿನಲ್ ಅಂದರೆ ಅಸಲಿ ಕಾರ್ಯಾಚರಣೆ ಇನ್ನೇನು ಆರಂಭ ಆಗಬೇಕಾಗಿದೆ. ಸೊ ಆದರೆ ಇಲ್ಲಿ ಸಾಕಷ್ಟು ಮಳೆ ಬೇರೆ ಬರ್ತಾ ಇದೆ. ಮಳೆ ಬಂದಂಥ ಸಂದರ್ಭದಲ್ಲಿ ಅದರ ಕಾರ್ಯಾಚರಣೆಗೆ ತೊಡಕುವಾಗುವಂಥ ಸಾಧ್ಯತೆಗಳಿದೆ. ಸದ್ಯಕ್ಕೆ ಇವಾಗ SIT ಮುಖ್ಯಸ್ಥರಾದಂತಹ ಏನು ಪ್ರಣಬ್ ಮೊಹಂತಿ ಕೂಡ ಈ ಸ್ಥಳಕ್ಕೆ ಆಗಮಿಸ್ತಾರೆ. AC ಕೂಡ ಬರ್ತಾರೆ. ಅವ್ರ ಜೊತೆ ಈ ಒಂದು ಅನಾಮಿಕ ದೂರುದಾರನನ್ನು ಕೂಡ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಅಸಲಿ ಕಾರ್ಯಾಚರಣೆ ಆರಂಭವಾಗುತ್ತೆ. ಅಂದರೆ ಈಗ ಮಾಡಿದ್ದಂಥದ್ದು ಅದು ಡೆಮೋ. ಅಂದರೆ ಅದು ಆ ಲೈನ್ ಅಂಡ್ ಲೆಂತ್ ಅನ್ನು ಹಿಡಿದ್ಬಿಟ್ಟು ಎಲ್ಲ ಕಡೆ ಆ ಒಂದು ಡ್ರೋನ್ನಿಂದ ಈ GPRನ ಆನ್ ಮಾಡ್ಕೊಂಡು ಯಾವ ರೀತಿ ಅವರು ಕಾರ್ಯಾಚರಣೆಯನ್ನು ಮಾಡ್ತಾರೆ ಅದೇ ರೀತಿಯೇ ಮಾಡಿರುವಂಥದ್ದು. ಅಂದರೆ ಈಗ ಪಾಯಿಂಟ್ ನಂಬರ್ 13ರನ್ನು ನಾವು ನೋಡ್ತಾ ಹೋಗೋದಾದರೆ ಈ ಒಂದು ಪ್ರದೇಶದ ಕೆಳಭಾಗದಲ್ಲಿ ಇರುವಂತಹ ಪಾಯಿಂಟ್ ನಂಬರ್ 13. ಸೊ ಆದ್ದರಿಂದ ಆ ಒಂದು ಪ್ರದೇಶಕ್ಕೆ ಆ ಒಂದು GPR ಅನ್ನು ಬಳಸುವಂಥ ಸಂದರ್ಭದಲ್ಲಿ ಮಳೆ ಬರ್ತಾ ಇದೆ. ಅಂದರೆ ಇಲ್ಲಿ ಈ ಪ್ರದೇಶದಲ್ಲಿ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಬ್ರೇಕ್ ಕೊಡುವಂಥ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದರೆ ಆ ಒಂದು ಡೆಮೋ ಏನು ಆರಂಭ ಮಾಡಿದ್ರು ಅದು ಡೆಮೋ ಆದ ನಂತರ ಆ ಒಂದು GPR ಮಷೀನ್ ಅನ್ನ ಒಳಗಡೆ ಇಡಲಾಗಿರುವಂಥದ್ದು. ಅಂದರೆ ಅವರ ಪೊಲೀಸ್ ವೆಹಿಕಲ್